ಹಾಯ್ ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲೇ ಕೂತ್ಕೊಂಡು ತುಂಬಾ ಬೇಜಾರಾಗ್ತಿತ್ತು. ಹಾಗಾಗಿ ಹೊಲಕ್ಕನ ಹೋಗೋಣ ಅಂತೇಳಿ ಹೊಲಕ್ಕೆ ಬಂದ್ವಿ. ಇಲ್ಲೆಲ್ಲ ಸುತ್ತಮುತ್ತ ಬರೀ ಹತ್ತಿ. ಇವ್ರು ಮಾತ್ರ ಮೆಣಸಿನ ಗಿಡ ಹಾಕಿದ್ದಾರೆ. ಒಂದು ಸ್ವಲ್ಪ ಮೆಣಸಿನಕಾಯಿನ ಹರ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಸೊಸಿ ಮಾರರು ಬಂದಿದ್ರು. ಎಲ್ಲರೂ ನೋಡ್ತಿದ್ದಾರೆ ಚೆನ್ನಾಗಿದ್ರೆ ತಗೊಳ್ಳೋಣ ಅಂತೇಳಿ. ಬಟ್ ಎಲ್ಲಾನು ಚೆನ್ನಾಗಿದ್ವು. ಎಲ್ಲ ಹೂವಿನ ಗಿಡಗಳೇ ಜಾಸ್ತಿ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ತೊಗೊಂಡ್ರು. ಖಾಲಿ ಮಾಡಿ ಕಳಿಸಿದ್ರು. ಬಂದಿದ ತಕ್ಷಣ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡಿದ್ವಿ. ಇನ್ನು ಇವತ್ತು ಪಾಪುಗೆ 3 ತುಂಬಿ 4ಕ್ಕೆ ಬೀಳ್ತೈತೆ. ಹಾಗಾಗಿ ಸಿಂಪಲಾಗಿ ಏನಾರ ಫೋಟೋ ಶೂಟ್ ಮಾಡ್ಕೊಳ್ಳೋಣ ನೆನಪಿಗಿರುತ್ತಲ್ವಾ ಅಂತೇಳಿ ಎಲ್ಲ ನೀಟಾಗಿ ರೆಡಿ ಮಾಡ್ತಿದ್ದಾರೆ. ರೆಡಿ ಮಾಡೋಕ್ಕೆ ಗುಲಾಬಿ ಹೂವು, ಚೆಂಡು ಹೂವು, ಹಾಗೆ ತೊಗರಿಬೇಳೆ, ದಾಸವಾಳದ ಒಂದು ಎಲೆ ಬರುತ್ತಲ್ವಾ ಅದನ್ನ ಬಳಸ್ಕೊಂಡು ಎಲ್ಲ ನೀಟಾಗಿ ಡೆಕೋರೇಷನ್ ಮಾಡಿದ್ರು. ಇಷ್ಟೆಲ್ಲ ನೀಟಾಗಿ ಸೆಟ್ ಮಾಡಿದಾಗ ಒಳ್ಳೆ ಔಟ್ಫಿಟ್ ಇಲ್ದಿದ್ರೆ ಹೇಗೆ? ಆಗ ನಾವು ಎಲ್ಲರೂ ಯೋಚನೆ ಮಾಡಿ ಈ ಔಟ್ಫಿಟ್ನ ಸೆಲೆಕ್ಟ್ ಮಾಡಿದ್ವಿ. ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಪಾಪಕ್ಕೆ ಸೂಟ್ ಆತಾ ಇಲ್ವಾ, ಯಾವ ಥರ ಕಾಣ್ತಿದ್ದಾನೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಸರಿ, ಹಂಗಾದ್ರೆ ಪಾಪನೇನು ರೆಡಿ ಮಾಡಿದ್ದ ಆಯಿತು. ಬಟ್ ಅವನು ಫೋಟೋಗೆ ಫೋಸ್ ಕೊಡಬೇಕಲ್ವಾ. ಬಟ್ ಯಾವ ಥರ ಕೊಟ್ಟಿದ್ದಾನೆ ನೋಡಿ.